ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಕೂಡ ಜೋರಾಗಿದೆ. ಇನ್ನು ಅಪಾಯದ ಮಟ್ಟವನ್ನು ಮೀರಿ ಕೃಷ್ಣಾ ನದಿ ಹರಿತಾ ಇದೆ. ಕುಡಚಿ ಉಗಾರ ಖುರ್ದ್ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿಯ ಎರಡನೇ ಬಾರಿಗೆ ಬಂದ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಸೇತುವೆ ಇದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಕೊಂಡಿಯಾಗಿರುವಂತಹ ಸೇತುವೆ ಈಗ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಹಾಗಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದು, ನಿತ್ಯ ನೂರಾರು ಬಸ್ ಹಾಗೂ ವಾಹನಗಳು ಓಡಾಡುವಂಥ ಪ್ರಮುಖ ರಾಜ್ಯ ಹೆದ್ದಾರಿ ಇದಾಗಿದೆ. ಸೇತುವೆ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ 50 ಕಿಲೋಮೀಟರ್ ಸುತ್ತಕೊಂಡು ಸಂಚಾರ ಮಾಡುವಂಥ ಸ್ಥಿತಿ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದ್ದು, ಭದ್ರಾ ನದಿ ಅಬ್ಬರಕ್ಕೆ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿದೆ. ಕಾಫಿ, ಅಡಿಕೆ, ಬಾಳೆ, ಏಲಕ್ಕಿ ಬೆಳೆ ಸಂಪೂರ್ಣ ಜಲಮಯವಾಗಿದ್ದು, ಕಳಸ ತಾಲೂಕಿನ ಹೊಸಮಠದಲ್ಲಿ ಅಪಾರ ಬೆಳೆ ಹಾನಿಯಾಗಿದೆ. ಅಶೋಕನರ ಕೃಷಿ ತೋಟಕ್ಕೆ ನುಗ್ಗಿದಂತೆ ಭದ್ರಾ ನದಿಯ ನೀರು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಬೆಳೆದಂತಹ ಬೆಳೆಯೆಲ್ಲವೂ ಕೂಡ ಜಲಮಯವಾಗಿದೆ. ಹಾಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಬೇಕಾದಂಥ ಪರಿಸ್ಥಿತಿ. 10ರಿಂದ 12 ತನಕ ಇಳಿತಾರೆ. ನಾವು ನೋಡಿ ಹೆದರಿ ಎಲ್ಲ ಮನೆ ಹತ್ತಿರ ಎಲ್ಲ ಸಿಟೋಟವರೆಗೂ ಬಂದಿದೆ ನೀರು. ನನ್ನ ಮನೆದು ಒಂದು ಅಡಿಕೆ ಗಿಡ ತೋಟದಲ್ಲಿ ನಾವೆಲ್ಲ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ 3 ಲಕ್ಷ ತೆಗೆದು ಗಿಡ ನೆಟ್ಟು ಇಷ್ಟು ಕಷ್ಟಪಟ್ಟು ಇವತ್ತು ನಾನೀಗ 4:15ಗೆ ಪಂಚಾಯತಿಗೆ ಹೋಗಿ ಹೇಳಿದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ದು ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ್ರೆ ಸೋಮವಾರದವರೆಗೂ PDO ಅಲ್ಲ, ಸೋಮವಾರ GPS ಫೋಟೋ ಮಾಡಬೇಕು, ನಾವು ಸೋಮವಾರ ಬಂದು PDO ಕರ್ಕೊಂಡ್ಬಂದು GPS ಮಾಡಿದ್ಮೇಲೆ ಮತ್ತೆ ನಿಮಗೆ ಅದೇನು ಅಂತ ಮತ್ತೆ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಕೊಡ್ತೀವಿ, ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮಗೆ ಇವತ್ತು ರಾತ್ರಿ ನಾವು ಮಲಗೋದು ಹೆಂಗೆ ಕಷ್ಟ, ಈ ನೋಡ್ಕೊಂಡು ನಾವು ಹೆಂಗೆ ಬದುಕೋಕ್ಕಾಗುತ್ತೆ. ನಮ್ಮ ಪರಿಸ್ಥಿತಿ ಈ ಥರ ಹೆಚ್ಚಿಟ್ಟು ದೊಡ್ಡ ಅಡಿಕೆ ಮರ ಬೆಳೆಸ್ಬೇಕಾದ್ರೆ ನನ್ನ ಹೆಂಡ್ತಿ ರಾತ್ರಿ ನಾನು ನನ್ನ ಹೆಂಡ್ತಿ ಮಕ್ಕಳು ಸಾಕ್ಕೊಂಡು ಸಾಕಿದ್ದು ಕೂಡ ಈ ಪರಿಸ್ಥಿತಿ ಬಂದಿದೆ. ಯಾರು ಕೇಳೋರು ಇಲ್ಲೇ ಇಲ್ಲ. ನಮ್ಮದು ಒಬ್ಬರು ಬಂದು ನೋಡಲಿಲ್ಲ, ಕೇಳಲಿಲ್ಲ, ಏನಾಗಿದೆ, ಏನು ಬರ್ತಿದ್ದೀರ ಸಾಕ್ತಿದ್ದೀರ ನೋಡಿ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ಇದೇ ಫಸ್ಟ್ ನಮಗೆ ನಾವು ತೆಗಿತಿರೋದು. ಇಷ್ಟು ವರ್ಷ ನಾವು 1 ರೂಪಾಯಿಗೆ ಸಮೇತ ಫಸಲು ಕೈಗೆ ಸಿಕ್ಕಿಲ್ಲ ನಮಗೆ. ಈ ಸಲನೇ ನೋಡಿ ಈ ಗುಡ್ಡ ಅಂತೆಲ್ಲ ಆಯಿತು. ಇಷ್ಟು ನಮಗೆ ಏನು ಮಾಡೋದು ಸರ್? ನಾವು ಹೆಂಗೆ ಜೀವನ ಮಾಡೋದು ಹೇಳಿ? 2 ಹೆಣ್ಮಕ್ಳು ಇರೋದು ನಮಗೆ, ಬೇರೆ ಯಾವುದು ಇಲ್ಲ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿಯೂ ಕೂಡ ಭಾರೀ ಮಳೆ ಸುರಿತಾ ಇದ್ದು, ರೈಲ್ವೆ ಹಳಿಯ ಮೇಲೆಯೇ ಗುಡ್ಡದೊಂದು ಕುಸಿದು ಬಿದ್ದಿದೆ. ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ಅದನ್ನು ತೆರವು ಮಾಡಲಾಗ್ತಾ ಇದೆ. ಮಳೆ ನಡುವೆಯೂ ಗುಡ್ಡ ಕುಸಿತ ಕಾರ್ಯಾಚರಣೆ ನಡೀತಾ ಇದ್ದು, ರೈಲ್ವೆ ಹಳಿ ಪಕ್ಕದಲ್ಲೇ ಮೇಲಿನಿಂದ ಧುಮ್ಮಿಕ್ತಾ ಇದೆ ನೀರು. ಮಳೆಯಿಂದಾಗಿ ಮತ್ತೆ ಗುಡ್ಡದ ಮಣ್ಣು ಕುಸಿತಾ ಇದ್ದು, ಮರಳಿನ ಮೂಟೆಯನ್ನು ಜೋಡಿಸಿ ಮಣ್ಣು ಕುಸಿದಂತೆ ತಡೆಗೋಡೆಯನ್ನು ಒಡ್ಡಲಾಗಿದೆ. ಇಂದೂ ಕೂಡ ಈ ಮಾರ್ಗದ ಕೆಲವು ರೈಲುಗಳ ಸಂಚಾರವನ್ನು ಸ್ಥಗಿತ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು, ಆಲೂರು ಹಾಗೆ ಬೇಲೂರು ಹಾಸನದಲ್ಲಿ ಮಳೆ ಬಿಟ್ಟು ಬರ್ತಾ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲೂ ಉತ್ತಮ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. 2 ದಿನದಲ್ಲಿ ಹೇಮಾವತಿಗೆ ನೀರು ಹರಿದು ಬರ್ತಾ ಇದೆ. 2.042 TMC 2 ದಿನದಲ್ಲಿ ಹರಿದು ಬಂದಿದ್ದು, ಹಾಸನ ತಾಲೂಕಿನ ಗೊರೂರಿನಲ್ಲಿರುವಂತಹ ಹೇಮಾವತಿ ಜಲಾಶಯ ನೀರು ಭರ್ತಿಯಾಗ್ತಾ ಇದೆ. ಸದ್ಯ ಹೇಮಾವತಿ ಜಲಾಶಯಕ್ಕೆ 12,859 ಕ್ಯೂಸೆಕ್ಸ್ ಒಳಹರಿವಿದೆ.